ಬೇಸಿಗೆಗಾಲ ಬಂತು, ಅಯ್ಯೋ ಬಿಸಿಲು ಸೆಕೆ ಅನ್ನೋರ ಮಧ್ಯ ಬೇಸಿಗೆ ಬಂದರೆ ಸಾಕು ಹಪ್ಪಳ ಸಂಡಿಗೆ ಮಾಡಿ ಎತ್ತಿಟ್ಕೊಳ್ಳೋಣ ಅನ್ನೋಂಥವ್ರು ಸುಮಾರು ಜನ ಇದ್ದಾರೆ. ಅಂಥವರಿಗೋಸ್ಕರ 10 ರೆಸಿಪಿಗಳನ್ನು ಒಟ್ಟು ಮಾಡಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಮಸ್ತೆ, ನಾನು ನಿಮ್ಮ ಲತಾ ವಿತ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲನೇದು ಅಕ್ಕಿ ಸಂಡಿಗೆ ಅಥವಾ ಪೇಣಿ ಸಂಡಿಗೆ ಅಂತ ಕರೀತಾರೆ. ಅದನ್ನು ಮಾಡೋದಕ್ಕೆ ಒಂದು ಬಾಣಲೆನಲ್ಲಿ 3 ಕಪ್ಪಷ್ಟು ನೀರನ್ನು ತಗೊಂಡು ಅದಕ್ಕೆ ಅರ್ಧ ಚಮಚದಷ್ಟು ಉಪ್ಪು, ಅರ್ಧ ಚಮಚದಷ್ಟು ಎಣ್ಣೆ, ಒಂದು ದೊಡ್ಡ ಚಿಟಿಕೆ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಕಪ್ ಅಂದರೆ 120 ml ಹಿಡಿಯುವಂತಹ ಕಪ್ಪಲ್ಲಿ ನಾನು ನೀರನ್ನು ಹಾಕಿರೋದು. ಅದಕ್ಕೆ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಹೀಗೆ ಚೆನ್ನಾಗಿ ಮಗ್ಚಬೇಕು. ನಾವು 1 ಕಪ್ ಹಿಟ್ಟಿಗೆ 3 ಕಪ್ ನೀರನ್ನು ಹಾಕಿರೋದ್ರಿಂದ ಈ ರೀತಿ ಮೆತ್ತಗಿರುವಂತಹ ಮುದ್ದೆ ತಯಾರಾಗುತ್ತೆ. ಅದಕ್ಕೆ ಮತ್ತೊಂದು ಅರ್ಧ ಚಮಚ ಎಣ್ಣೆನ ಹಾಕಿ ಚೆನ್ನಾಗಿ ಹೀಗೆ ಸಟ್ಗದಲ್ಲಿ ಮಗ್ಚಿ ಇದನ್ನಿವಾಗ ನಾವು ನೋಡಿ ಈ ರೀತಿ ಶಾವಿಗೆ ಮಾಡ್ತೀವಲ್ಲ ಆ ಅಚ್ಚಲ್ಲಿ ಮೋಲ್ಡಲ್ಲಿ ಹಾಕಿ ಡೈರೆಕ್ಟಾಗಿ ನಾವು ಯಾವುದ್ರಲ್ಲಿ ಒಣಗಿಸ್ತೀವಿ, ಬಟ್ಟೆ ಮೇಲೆ ಅಥವಾ ದಪ್ಪ ಪ್ಲಾಸ್ಟಿಕ್ ಶೀಟು ಅಥವಾ ಬೇರೆ ಬಟರ್ ಪೇಪರ್ ಥರದ್ದು ಆ ಥರ ಯಾವುದನ್ನಾರು ತೊಗೋಬೋದು. ಅದ್ರ ಮೇಲೆ ಹೀಗೆ ಡೈರೆಕ್ಟಾಗಿ ಒತ್ತಬೇಕು. ಸ್ವಲ್ಪ ಮುದ್ದೆ ಮುದ್ದೆ ಥರ ಬೀಳುತ್ತೆ, ಬಟ್ ಓಕೆ. ಆಮೇಲೆ ನೋಡಿ ಈ ರೀತಿ ಒಂದು 2 ರಿಂದ 3 ದಿನ ಒಣಗಿಸೋಷ್ಟೊತ್ತಿಗೆ ಹೀಗೆ ತುಂಬ ಚೆನ್ನಾಗಿ ಅದು ಒಣಗುತ್ತೆ. ಆಮೇಲೆ ಎಣ್ಣೆಯಲ್ಲಿ ಕಾಯಿಸಿ ತಿಂದರೆ ಆಯಿತು. ನೀವು ಯೋಚನೆ ಮಾಡಿರಲ್ಲ ಅಷ್ಟು ಗರಿ ಗರಿಯಾಗಿ ಬರುತ್ತೆ, ರುಚಿಯಾಗಿರುತ್ತೆ. ಇನ್ನು 2ನೇ ರೆಸಿಪಿ ಅವಲಕ್ಕಿ ಸಂಡಿಗೆ. ಇದು ಸಹ ಅಷ್ಟೇ ತುಂಬ ಸುಲಭವಾಗಿ ಮಾಡ್ಬೋದು, ಅಷ್ಟೇ ಗರಿ ಗರಿಯಾಗಿ ಬರುತ್ತೆ. ಇಲ್ಲಿ 3 ಕಪ್ಪು ತೆಳು ಅವಲಕ್ಕಿನ ಒಂದು ಪಾತ್ರೆಯಲ್ಲಿ ತಗೊಳ್ತಾ ಇದ್ದೀನಿ. ಇದಕ್ಕೀಗ ನಾವು ನೀರು ಹಾಕಿ ನೀರನ್ನು ಸಂಪೂರ್ಣ ಬಗ್ಸಿ ತೆಕ್ಕೊಳ್ಬೇಕು. ನೋಡಿ ಈ ರೀತಿ ನೀರು ಹಾಕಿ ಆನಂತರ ಈ ರೀತಿ ತೂತಿರುವಂತಹ ಯಾವುದಾದ್ರೂ ಒಂದು ಪಾತ್ರೆಗೆ ಹಾಕಿ ಈ ರೀತಿ ಮೇಲಿಂದ ಹಗುರವಾಗಿ ಒತ್ತಿದರೆ ನೀರು ಪೂರ್ತಿ ಇಳಿದು ಹೋಗುತ್ತೆ. ಆಮೇಲೆ ಆ ಅವಲಕ್ಕಿಗೆ ನಿಮ್ಮ ಇಚ್ಛೆಗೆ ಅನುಸಾರ ಏನು ಬೇಕಾದ್ರೂ ಹಾಕ್ಕೋಬೋದು. ಲೈಕ್ ಉಪ್ಪು ಮತ್ತು ಮಸಾಲೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಬೋದು. ನಾನಿಲ್ಲಿ ರೆಡ್ ಚಿಲ್ಲಿ ಫ್ಲೇಕ್ಸು, ಉಪ್ಪು ಮತ್ತು ಅಜ್ವೈನ, ಒಂದು ಸ್ವಲ್ಪ ಸೋಡಾನು ಹಾಕ್ಕೊಳ್ತಾ ಇದ್ದೀನಿ. ಸೋಡಾ ಆಪ್ಷನಲ್ಲೂ ಹಾಕಲೇಬೇಕು ಅಂತೇನಿಲ್ಲ, ಹಾಕಿದ್ರೆ ಸ್ವಲ್ಪ ಜಾಸ್ತಿ ಗರಿ ಗರಿ ಬರುತ್ತೆ ಅಂತ. ಇದಿಷ್ಟು ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಹೀಗೆ ಮಗ್ಚ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ನಿಮಗೆ ಇಷ್ಟ ಬರೋ ಥರ ನೀವು ಎಳ್ಳು ಹಾಕ್ಬೋದು ಅಥವಾ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಬೋದು. ನಿಮಗೇನು ಇಷ್ಟನೋ ಅದನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೋದು. ನಾನಿಲ್ಲಿ ಕಲಸಿ ಆದಮೇಲೆ ಕೈಗೊಂಚೂರು ಎಣ್ಣೆ ಹಚ್ಕೊಂಡು ಈ ರೀತಿ ಉದ್ದುದ್ದವಾಗಿರುವಂತಹ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೀವು ನೋಡಿದ್ರಲ್ಲ ಕುದಿಸೋ ಅವಶ್ಯಕತೆ ಇಲ್ಲ ಅಥವಾ ಬೇಯಿಸೋದು ಆ ಥರ ಏನೂ ಇಲ್ಲ, ತುಂಬ ಸುಲಭವಾಗಿ ಆಗುವಂಥ ಸಂಡಿಗೆ ಇದು. ಆಮೇಲೆ ಚಕ್ಲಿ ಅಚ್ಚಲ್ಲಿ ಈ ರಿಬ್ಬನ್ ಪಕೋಡ ಎಲ್ಲ ಮಾಡ್ತೀವಲ್ವ ನಾವು, ಆ ಥರ ಅಷ್ಟು ಅಗಲ ಅಥವಾ ಅದಕ್ಕೆ ಒಂದು ಸ್ವಲ್ಪ ಅದಕ್ಕಿಂತ ಚಿಕ್ಕ ಗಾತ್ರದಲ್ಲಿ 2 ತೂತ ಇರೋದು ಬರುತ್ತೆ. ನಾನೀಗ ತೋರಿಸ್ತೀನಿ. ಆ ಥರ ಬೇಕಾದರೂ ನೀವು ಒತ್ಕೊಳ್ಬೋದು ಅಥವಾ ಚಕ್ಲಿ ಥರ ಬೇಕಾದ್ರೂ ಮಾಡ್ಬೋದು. ನಿಮ್ಗೆ ಹೆಂಗೆ ಇಷ್ಟನೋ ಆ ರೀತಿ ಮಾಡ್ಬೋದು. ಏನು ಸ್ವಲ್ಪ ತುಂಡೆಲ್ಲ ಆದರೆ ಪರವಾಗಿಲ್ಲ, ಯಾಕಂದರೆ ನಾವು ಒಣಗಿದ ಮೇಲೆ ಒಂದು ಬೆರಳಷ್ಟು ಉದ್ದಕ್ಕೆ ನಾವು ಅದನ್ನು ತುಂಡು ಮಾಡಿ ಎತ್ತಿಟ್ಕೊಳ್ತೀವಿ. ಹೀಗೆ ನೋಡಿ ಒಂದು 2 ದಿನ ಒಣಗಿಸಿದ್ರೆ ಸಾಕು, ಅಂಟ್ಕೊಳ್ಳೋದು ಎಲ್ಲ ಏನೂ ಆಗಲ್ಲ. ಸುಲಭವಾಗಿ ಒಣಗಿಸೋದಕ್ಕೆ ತೆಗಿಯೋದಕ್ಕೆ ಎಲ್ಲ ಆಗುತ್ತೆ. ನೋಡಿ ಈ ರೀತಿ ಸಂಡಿಗೆ ತಯಾರಾಗಿದೆ. ಇದನ್ನು ಸಹ ಅಷ್ಟೇ ಎಣ್ಣೆಲಿ ಕಾಯಿಸಿ ತೋರಿಸ್ತೀನಿ. ಚೆನ್ನಾಗಿ ಬರುತ್ತೆ ಈ ಸಂಡಿಗೆ, ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಅವಲಕ್ಕಿ ಸಂಡಿಗೆ ಸಹ ನೀವು ಟ್ರೈ ಮಾಡ್ಬೋದು. ಬೇಸಿಗೆಗಾಲ ಅಂದ್ಕೂಡಲೇ ಹಣ್ಣುಗಳ ಸೀಸನ್ನು, ಎಲ್ಲ ಹಣ್ಣು ಸುಲಭವಾಗಿ ಸಿಗುತ್ತೆ. ದ್ರಾಕ್ಷಿ ಹಣ್ಣು ಕೂಡ ತುಂಬ ಕಡಿಮೆಗೆ ಸಿಗುತ್ತೆ. ಚೆನ್ನಾಗಿ ಹಣ್ಣಾಗಿರುವಂತಹ ದ್ರಾಕ್ಷಿ ಹಣ್ಣು ಸಿಕ್ಕಿದ್ರೆ ಮನೇಲೆ ಒಣ ದ್ರಾಕ್ಷಿ ಹೇಗೆ ಮಾಡೋದು ನೋಡೋಣ. ನಾನು ಈ ರೀತಿ ಉದ್ದ ದ್ರಾಕ್ಷಿ ತೊಗೊಂಡಿದ್ದೀನಿ. ನೀವು ಗುಂಡಕ್ಕೆ ಸಣ್ಣಗೆ ತೆಳು ಸಿಪ್ಪೆ ಸಿಕ್ಕಿದ್ರೆ ಅದನ್ನು ಉಪಯೋಗಿಸಿ ತುಂಬ ಚೆನ್ನಾಗಾಗುತ್ತೆ. ಅದರಲ್ಲಿ ಮೊದಲಿಗೆ ಈ ರೀತಿ ದ್ರಾಕ್ಷಿನೆಲ್ಲ ಬಿಡಿಸಿ ತೊಗೋಬೇಕು. ಆಮೇಲೆ ಅದನ್ನು ನಾವು ಆವಿನಲ್ಲಿ, ಅಂದರೆ ಈಗ ಇಡ್ಲಿ ಬೇಯಿಸ್ತೀವಲ್ಲ ಆ ಥರ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕಾಗುತ್ತೆ. ನೀವು ಯಾವ ಪಾತ್ರೆಯಲ್ಲಿ ಬೇಕಾದ್ರೂ ಅಥವಾ ಒಂದು ಬಟ್ಲಲ್ಲಿ ತಟ್ಟೆನಲ್ಲೆಲ್ಲ ಇಟ್ಕೋಬೋದು. ನಾನು ಇಡ್ಲಿ ಪ್ಲೇಟಲ್ಲಿ ಈ ರೀತಿ ಜೋಡಿಸಿಟ್ಕೊಂಡು ಹೆಚ್ಚೊತ್ತೇನೂ ಬೇಕಾಗೋದಿಲ್ಲ, ಒಂದು 5 ನಿಮಿಷ ಸ್ಟೀಮ್ ಮಾಡಬೇಕಾಗತ್ತೆ. ಅಂದರೆ ಆವಿನಲ್ಲಿ ಈ ರೀತಿ ಬೇಯಿಸ್ಕೊಳ್ಬೇಕಾಗತ್ತೆ. ಆನಂತರ ಅದು ನೋಡಿ ಒಂಥರ ಆ ಥರ ಮಾಡಿದವಾಗ ಅದ್ರದ್ದು ಸಿಹಿ ಅಂಶ ಏನೂ ಹೋಗೋದಿಲ್ಲ, ಆದರೆ ಸಿಪ್ಪೆ ಎಲ್ಲ ಮೃದು ಆಗುತ್ತೆ. ಆಮೇಲೆ ಅದನ್ನು ಈ ರೀತಿ ಒಂದು ಶುದ್ಧವಾಗಿರುವಂತಹ ಬಟ್ಟೆ ಮೇಲೆ ಹರವಿ ಬಿಸಿಲಿಗಿಟ್ಟು ಒಣಗಿಸಿದ್ರೆ ಆಯಿತು.
ಒಂದು 3 ದಿವಸ ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ. ಒಣಗಿಸಿ ಆದ ಕೂಡಲೇ ನಿಮಗೆ ಒಂಚೂರು ಬಿಸಿಲು ವಾಸನೆ ಥರ ಟೇಸ್ಟ್ ಬರುತ್ತೆ. ಆದರೆ ನೀವು ಒಂದು ಡಬ್ಬದಲ್ಲಿ ಒಂದು 2 ದಿವಸ ಹಾಕಿಟ್ಮೇಲೆ ಆ ವಾಸನೆ ಎಲ್ಲ ಹೋಗಿಬಿಟ್ಟು ಚೆನ್ನಾಗಿ ಅನಿಸುತ್ತೆ. ಸಿಹಿನೂ ಇರುತ್ತೆ, ಮೃದುವಾಗೂ ಬರುತ್ತೆ. ಕಡಿಮೆ ಖರ್ಚಲ್ಲಿ ಮನೆಯಲ್ಲೇ ಶುದ್ಧವಾಗಿ ಒಣ ದ್ರಾಕ್ಷಿನ ನಾವೇ ಮಾಡ್ಕೊಳ್ಬೋದು. ಈ ಸಲ ಸೀಸನಲ್ಲಿ ನಿಮ್ಗೆ ಒಳ್ಳೆ ಹಣ್ಣೇನಾದ್ರು ಸಿಕ್ಕಿದ್ರೆ ಖಂಡಿತ ಟ್ರೈ ಮಾಡಿ. ಇನ್ನು ಎಲ್ಲ ಥರದ ಸಂಡಿಗೆ ಹಪ್ಪಳ ಮಾಡ್ತೀವಲ್ವ ನಾವು. ಈ ಬೇಸಿಗೆ ಸೀಸನಲ್ಲಿ ಮಾವಿನ ಹಣ್ಣು ಸಿಕ್ಕಿದಾಗ ಮಾವಿನ ಹಣ್ಣಿನ ಹಪ್ಪಳ ಯಾಕೆ ಮಾಡಬಾರ್ದು? ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಮಾಂಬಳ ಅಂತಲೂ ಕರೀತಾರೆ. ನಾನಿಲ್ಲೊಂದು ಮಿಕ್ಸಿ ಜಾರಲ್ಲಿ 2 ಕಪ್ಪಷ್ಟು ಮಾವಿನ ಹಣ್ಣಿನ ಹೋಳುಗಳು, 2 ಟೇಬಲ್ ಚಮಚ ಸಕ್ಕರೆ, ಒಂದು ಚಿಟಿಕೆಯಷ್ಟು ಉಪ್ಪು, 1 ಏಲಕ್ಕಿನ ತಗೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೀವಿದನ್ನು ಈ ಕಾಟು ಮಾವಿನ ಹಣ್ಣು ಅಂತಿರುತ್ತಲ್ಲ ಅದರಲ್ಲಿ ಬೇಕಾದ್ರೂ ಮಾಡ್ಬೋದು, ಅಥವಾ ಇದರಲ್ಲಾದರೂ ಮಾಡ್ಬೋದು. ಇದರಲ್ಲಿ ಮಾಡಿದ್ರೆ ತುಂಬ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಹಾಗೆ ಚಾಕ್ಲೇಟ್ ಥರ ತಿಂದು ಬಿಡ್ಬೋದು. ಆಮೇಲೆ ಅದನ್ನು ಒಂದು ಬಾಣಲೆಗೆ ಹಾಕ್ಕೊಂಡು ನಾವಿದು ಸ್ವಲ್ಪ ಗಟ್ಟಿಯಾಗೋವರೆಗೆ ಮಚ್ಚಬೇಕಾಗತ್ತೆ. ಹೆಚ್ಚು ಹೊತ್ತೇನೋ ಬೇಕಾಗೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಕೈ ಬಿಡದೆ ಮಚ್ಚುತ್ತಾ ಇದ್ದರೆ ಒಂದು ಸ್ವಲ್ಪ ಹೊತ್ತಾಗುವಾಗ ಅದು ಈ ರೀತಿ ಸ್ಪ್ಲಟರಿಂಗ್ ಅಂತಾರಲ್ಲ, ಸಿಡಿಯೋದಕ್ಕೆ ಶುರುವಾಗುತ್ತೆ. ಅಷ್ಟಾಗಿ ಇಷ್ಟು ಗಟ್ಟಿ ಆದ ಕೂಡಲೇ ಸಾಕು ಅಂತ ಅರ್ಥ. ಸ್ಟವನ್ನು ಆಫ್ ಮಾಡಿಬಿಟ್ಟು ಇದನ್ನು ಸಹ ಅಷ್ಟೇ ನಾವು ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು. ನಾನು ಇದನ್ನು ಒಂದು ಪ್ಲೇಟ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ದಪ್ಪ ಅಥವಾ ಎಷ್ಟು ತೆಳು ಬೇಕು ನೋಡಿಕೊಂಡು ಅದಕ್ಕಾಗೋ ಥರ ಯಾವುದಾದ್ರೂ ಒಂದು ಪ್ಲೇಟಿಗೆ ಹಾಕಿದ್ರಾಯ್ತು. ಒಳ್ಳೆ ಸಿಹಿ ಇರುವಂತಹ ಕಸಿ ಮಾವಿನ ಹಣ್ಣಲ್ಲಿ ಮಾಡಿದರೆ ಮಕ್ಕಳಿಗೆ ಚಾಕ್ಲೇಟ್ ಬದಲು ಇದನ್ನು ಕೊಟ್ಟರೆ ಚಾಕ್ಲೇಟ್ ಥರನೇ ತಿಂತಾರೆ. ತುಂಬ ರುಚಿಯಾಗಿರುತ್ತೆ. ಈ ರೀತಿ ಮೇಲಿಂದ ಒಂದು ಬಟ್ಟೆನ ಕವರ್ ಮಾಡಿ ನಾನು ಬಿಸಿಲಲ್ಲಿ ಇಡ್ತಾ ಇದ್ದೀನಿ. ಯಾಕಂದರೆ ಕಸ ಅಥವಾ ಧೂಳು ಏನಾದರೂ ಬಿದ್ದರೆ ಹಸಿ ಇರುವಾಗ ಅಂಟ್ಕೊಂಡ್ಬಿಡತ್ತಲ್ಲ, ಅದಕ್ಕೋಸ್ಕರ. 1 ದಿವಸ ಆದಮೇಲೆ ನಾನು ನಿಮಗೆ ತೋರಿಸ್ದೆ. ಒಂದು 2-3 ದಿವಸ ಈ ರೀತಿ ಇಟ್ಟವಾಗ ಅದು ನೀಟಾಗಿ ಒಣಗುತ್ತೆ. ಆಮೇಲೆ ಅಂಚನ್ನು ಬಿಡಿಸಿ ಹಾಗೆ ಎತ್ಕೋಬೋದು, ಆ ಥರ ಬರುತ್ತೆ. ಅಥವಾ ಅದನ್ನು ಈ ರೀತಿ ಗೆರೆ ಹಾಕಿಬಿಟ್ಟು ಸುರುಳಿ ಥರ ಮಾಡಿನೂ ಇಟ್ಕೊಳ್ಬೋದು. ಆವಾಗ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಅಥವಾ ನಿಮ್ಗೆ ಇಷ್ಟ ಬಂದಿರೋ ಥರ ಯಾವ ಆಕಾರ, ಯಾವ ಶೇಪಲ್ಲಿ ಬೇಕಾದ್ರೂ ಕೂಡ ಚೂರುಗಳನ್ನು ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ರೆ ಆಯಿತು. 1 ವರ್ಷ ಇಟ್ಟರು ಹಾಳಾಗಲ್ಲ. ನೀವು ಮಾವಿನ ಹಣ್ಣಿನ ಸೀಸನಲ್ಲಿ ಮಾವಿನ ಹಣ್ಣಿನ ಹಪ್ಪಳ ಕೂಡ ಖಂಡಿತ ಟ್ರೈ ಮಾಡಲೇಬೇಕು. ಆ ಥರದ ರೆಸಿಪಿ ಇದು. ಇನ್ನು ಬೇಸಿಗೆಗಾಲ ಅಂದರೆ ಚೆನ್ನಾಗಿ ಬೆಳೆದಿರುವಂತಹ ನೆಲ್ಲಿಕಾಯಿ ಕೂಡ ಸಿಗ್ತಾ ಇರುತ್ತೆ. ಒಂದು 10 ನೆಲ್ಲಿಕಾಯಿಯನ್ನು ಬಳಸ್ಕೊಂಡು ನೆಲ್ಲಿಕಾಯಿ ಕ್ಯಾಂಡಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು 10 ನೆಲ್ಲಿಕಾಯಿಯನ್ನು ಚೆನ್ನಾಗಿ ತೊಳೆದು ಈ ರೀತಿ ಇಡ್ಲಿ ಪ್ಲೇಟಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಆವಿನಲ್ಲಿ ಬೇಯಿಸ್ಕೊಳ್ಬೇಕು. ನೀವು ಇಡ್ಲಿ ಪಾತ್ರೆನಲ್ಲಾದ್ರೂ ಬೇಯಿಸ್ಬೋದು, ಅಥವಾ ನಾನು ತೋರಿಸಿರೋ ಥರ ಈ ಥರ ಒಂದು ಬಾಣಲೆಗೆ ನೀರು ಹಾಕ್ಕೊಂಡು ಒಂದು 10 ನಿಮಿಷ ಸಣ್ಣ ಉರಿನಲ್ಲಿ ಬೇಯಿಸಿದರೆ ಸಾಕಾಗತ್ತೆ. ನೆಲ್ಲಿಕಾಯಿ ಮೆತ್ತಗಾಗಿರಬೇಕು ಅಷ್ಟೇ. ಆವಾಗ ಈ ರೀತಿ ಒಂದು ಚಾಕು ಸಹಾಯದಲ್ಲಿ ಗೆರೆಗಳನ್ನು ಹಾಕ್ಕೊಂಡು ಬೀಜ ತೆಗೆಯೋದಕ್ಕೆ ತುಂಬ ಸುಲಭ ಆಗುತ್ತೆ ನಮಗೆ. ಹೀಗೆ ನೋಡಿ ಸಪ್ರೇಟಾಗಿ ಎಲ್ಲದನ್ನು ಬಿಡಿಸ್ಕೊಂಡು ಬೀಜನ ತೆಗಿಬೇಕಾಗತ್ತೆ. ಇದು ಸಹ ಅಷ್ಟೇ, ನೆಲ್ಲಿಕಾಯಿ ಕ್ಯಾಂಡಿ ಮಾಡಿಟ್ಕೊಂಡ್ರೆ 1 ವರ್ಷ ಎಲ್ಲ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡ್ತಾ ಇರ್ಬೋದು. ಇಲ್ಲಿ ನಾನೊಂದು 1/4 ಕಪ್ಪಷ್ಟು ಪುಡಿ ಮಾಡಿರುವ ಸಕ್ಕರೆ, 1/4 ಚಮಚ ಅಥವಾ 1/4 ಟೀ ಸ್ಪೂನು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕಲಸಿ ಸುಮಾರೊಂದು 6 ಗಂಟೆ ಇದನ್ನು ಹಾಗೆ ಬಿಡಬೇಕು. ಆವಾಗ ಈ ನೆಲ್ಲಿಕಾಯಿ ಎಲ್ಲ ನೀರನ್ನು ಬಿಟ್ಕೊಳ್ಳುತ್ತೆ. ಆ ನೀರನ್ನು ನಾವು ತೆಗಿಬೇಕಾಗತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ನೀರೆಲ್ಲ ಬಿಟ್ಕೊಂಡಿದೆ. ಇದನ್ನೇನು ನೀವು ವೇಸ್ಟ್ ಮಾಡಬೇಕಾಗಿಲ್ಲ, ಚೆಲ್ಲಬೇಕಾಗಿಲ್ಲ. ನೆಲ್ಲಿಕಾಯಿನೆಲ್ಲ ಒಂದು ಬೇರೆ ಪ್ಲೇಟಿಗೆ ತೆಕ್ಕೊಂಡು ಆ ಉಳಿದಿರೋದನ್ನು ಜ್ಯೂಸ್ ಮಾಡಿಬಿಟ್ಟು ಕುಡಿಬೋದು. ಅಂದರೆ ತುಂಬ ನೀರಿನ ಅಂಶ ಇರುತ್ತೆ, ಜೊತೆಗೆ ಇದರಲ್ಲಿ ಹುಳಿ ಒಗರಿನ ಅಂಶನೂ ಇರುತ್ತೆ. ಹಾಗಾಗಿ ನಮಗೆ ಕ್ಯಾಂಡಿ ಮಾಡೋದಕ್ಕೆ ತುಂಬ ಟೈಮು ಬೇಕಾಗುತ್ತೆ, ಸಕ್ಕರೆನೂ ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ಹೀಗೆ ಮಾಡ್ತಾ ಇರೋದು. ನೋಡಿ ಈ ರಸನ ತೆಗೆದಿಟ್ಕೊಳ್ಳೋಣ. ಉಳಿದಿರೋ ನೆಲ್ಲಿಕಾಯಿಗೆ ಮತ್ತೊಂದು 1/4 ಕಪ್ಪಷ್ಟು ಪುಡಿ ಮಾಡಿರೋ ಸಕ್ಕರೆ ಹಾಕಿ ಚೆನ್ನಾಗಿ ಕಲಸಿ, ಆವಾಗಿನಂಗೆ ಚೆನ್ನಾಗಿ ಕಲಸಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು, ಅಂದರೆ ಆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಅಂಟಬೇಕು ನೆಲ್ಲಿಕಾಯಿಗೆ. ಅಷ್ಟಾದಮೇಲೆ ಬಿಸಿಲಲ್ಲಿಟ್ಟು ಒಣಗಿಸೋದಕ್ಕೆ ಶುರು ಮಾಡಬೇಕಾಗುತ್ತೆ. ನಿಮಗೆ ತುಂಬ ಸಿಹಿ ಬೇಕು ಅಂತಂದರೆ ಮತ್ತೂ ಒಂದು ಸಲ ಈ ರೀತಿ ಸ್ವಲ್ಪ ನೀರು ಬಿಟ್ಟಿರುತ್ತಲ್ಲ ಅದನ್ನು ತೆಗೆದು ಮತ್ತೊಂದು ಸ್ವಲ್ಪ ಸಕ್ಕರೆ ಬೇಕಾದ್ರೂ ಹಾಕ್ಕೊಳ್ಬೋದು.
ಅಥವಾ ನಾನು ಮಾಡಿರೋ ಥರ ಇಷ್ಟು ಮಾಡಿದ್ರೂ ಸಾಕಾಗತ್ತೆ. ಮೊದಲು ವಿಡಿಯೋ ಹಾಕಿದವಾಗ ನಂಗೆ ತುಂಬ ಜನ ಕೇಳಿದ್ರಿ ಪುಡಿ ಮಾಡಿರೋ ಬೆಲ್ಲ ಹಾಕ್ಬೋದಾ ಅಂತ. ಬೆಲ್ಲ ಸಹ ಖಂಡಿತ ಹಾಕ್ಕೊಳ್ಬೋದು ನೀವು. ಒಂದು 2-3 ದಿನ ಈ ರೀತಿ ಬಿಸಿಲಲ್ಲಿಟ್ಟು ಒಣಗಿಸಿದ್ರೆ ಆಯಿತು, ನೆಲ್ಲಿಕಾಯಿ ಕ್ಯಾಂಡಿ ತಯಾರಾಗುತ್ತೆ. ಇನ್ನು ಆರೋಗ್ಯಕರವಾಗಿ ರಾಗಿ ಸಂಡಿಗೆ ಹೇಗೆ ಮಾಡೋದು ನೋಡೋಣ. ಒಂದು ಮಿಕ್ಸಿ ಜಾರಲ್ಲಿ 1/4 ಕಪ್ಪಷ್ಟು ರಾಗಿ ಹಿಟ್ಟು, ಖಾರಕ್ಕೆ ತಕ್ಕಾಗೆ ಹಸಿಮೆಣಸಿನಕಾಯಿ, ಅರ್ಧ ಚಮಚದಷ್ಟು ಉಪ್ಪು ಹಾಗೂ ಒಂದು ದೊಡ್ಡ ಚಿಟಿಕೆ ಇಂಗು, ಜೊತೆಗೆ 2 ಕಪ್ಪಷ್ಟು ನೀರನ್ನು ಹಾಕಿ ಒಂದು ಸಲ ಈ ರೀತಿ ಮಿಕ್ಸಿನ ಮಾಡ್ಕೊಳ್ಬೇಕು. ಅಂದರೆ ಕಲಸೋದು ಸುಲಭ ಆಗುತ್ತೆ, ಗಂಟಾಗೋದಿಲ್ಲ, ಮತ್ತು ಹಸಿಮೆಣಸಿನ್ಕಾಯಿಯನ್ನು ಪೇಸ್ಟ್ ಮಾಡೋ ಕೆಲಸ ಇಲ್ಲ. ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಆಮೇಲೆ ಅದನ್ನೊಂದು ಬಾಣಲೆಗೆ ಹಾಕಿ 4 ಕಪ್ಪಷ್ಟು ನೀರನ್ನು ಹಾಕಬೇಕು. ನಾನಿಲ್ಲಿ ತುಂಬ ಸಣ್ಣ ಚಿಕ್ಕ ಕಪ್ಪು 60 ml ಹಿಡಿಯುವಂತಹ ಕಪ್ಪಲ್ಲಿ ಹಿಟ್ಟನ್ನು ತೊಗೊಂಡಿದ್ದು. ಅದೇ ಕಪ್ಪಲ್ಲಿ 6 ಪಟ್ಟು ನೀರನ್ನು ಹಾಕಿದೆ, 2 ಪಟ್ಟು ಮಿಕ್ಸಿಗೆ ಮತ್ತು 4 ಪಟ್ಟು ಬಾಣಲೆಗೆ. ಆಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಮಚ್ಚಿ ಅದು ಕುದಿಯೋಕ್ಕೆ ಶುರುವಾದ ಮೇಲೂ ಚೆನ್ನಾಗಿ ಹೊಳತೆ ಬರೋವರೆಗೆ ಮಚ್ಚಬೇಕಾಗುತ್ತೆ. 1 ಚಮಚದಷ್ಟು ಜೀರಿಗೆನ ಸೇರಿಸ್ಕೊಂಡೆ ನಾನಿವಾಗ. ನೋಡಿ ಇಷ್ಟು ದಪ್ಪ ಆದರೆ ಸರಿಯಾಗುತ್ತೆ. ಅಷ್ಟಾದಮೇಲೆ ಸ್ಟವನ್ನು ಆಫ್ ಮಾಡೋಣ. ಅಂದರೆ ಈ ಉದ್ದಿನ ದೋಸೆ ಹಿಟ್ಟಿರುತ್ತಲ್ಲ ಆ ಹದಕ್ಕೆ ಬಂದವಾಗ ಸ್ಟವನ್ನು ಆಫ್ ಮಾಡಿದ್ರೆ ಆಯಿತು. ನಾನು ಹೇಳಿರೋಷ್ಟು ಹಿಟ್ಟು ಮತ್ತು ನೀರನ್ನು ಹಾಕಿ ಮಾಡಿದ್ರೆ ನೀವು ಚೆನ್ನಾಗಿ ಕುದಿಸಿ ಎಲ್ಲ ಆಗೋಷ್ಟೊತ್ತಿಗೆ ಇದೇ ಹದ ಬಂದುಬಿಡುತ್ತೆ. ಆಮೇಲೆ ದಪ್ಪ ಪ್ಲಾಸ್ಟಿಕ್ ಶೀಟು ಅಥವಾ ಬಟ್ಟೆ ಮೇಲೆ ಈ ರೀತಿ ಸಂಡಿಗೆನ ಹಾಕ್ಕೊಳ್ಬೇಕು. ರಾಗಿ ಸಂಡಿಗೆ ಹಾಕೋಷ್ಟೊತ್ತಿಗೆ ತುಂಬ ತೆಳ್ಳಗೆ ಮಾಡೋದು ಬೇಡ, ಯಾಕಂದರೆ ನೋಡಿ ಇದು 1 ದಿವಸ ಆದಮೇಲೆ ನಾನು ತಿರುವಿ ಹಾಕ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ತೆಳ್ಳಗೆ ಆಗಿಬಿಡುತ್ತೆ. ಜೊತೆಗೆ ರಾಗಿ ಸಂಡಿಗೆ ಯಾವಾಗ್ಲೂ ಒಂದೇ ಥರ ಚೆನ್ನಾಗಿ ಬರಲ್ಲ, ಈ ರೀತಿ ಒಂಚೂರು ಮುರಿದಂಗೆಲ್ಲ ಇರುತ್ತೆ. ಅದೇ ಥರ ಆಗೋದು ರಾಗಿ ಸಂಡಿಗೆ. ಆದರೆ ಎಣ್ಣೆಲಿ ಕಾಯಿಸಿದ್ರೆ ಇದೆಯಲ್ಲ ಅಷ್ಟು ಲೈಟಾಗಿ ಬರುತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ. ನೀವು 1 ವರ್ಷ ಟ್ರೈ ಮಾಡಿದರೆ ರಾಗಿ ಸಂಡಿಗೆನ ಪ್ರತಿ ವರ್ಷ ಮಾಡೋದಂತೂ ಗ್ಯಾರಂಟಿ. ಮಾಡೋದಕ್ಕೂ ಸುಲಭ, ನಾ ಹೇಳಿರೋ ಅಳತೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ರಾಗಿ ಸಂಡಿಗೆ. ಇದನ್ನಂತೂ ನೀವು ಈ ಸಲ ಖಂಡಿತ ಟ್ರೈ ಮಾಡಲೇಬೇಕು. ಹಾಗೆ ಇನ್ನೊಂದು ಸುಲಭವಾದ ಸಂಡಿಗೆನ ಮಾಡೋಣ ಬನ್ನಿ. ಅದು ರವೆ ಸಂಡಿಗೆ. ಇದು ಸಹ ಅಷ್ಟೇ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ರವೆ ಸಂಡಿಗೆ ಮಾಡೋಕ್ಕೆ ನಾನೊಂದು ಬಾಣಲೆನಲ್ಲಿ 7 ಕಪ್ಪಷ್ಟು ನೀರನ್ನು ತೊಗೊಳ್ತಾ ಇದ್ದೀನಿ. ಈ ಎಲ್ಲ ಸಂಡಿಗೆ ಮಾಡುವಾಗಲೂ ನಾನು ಚಿಕ್ಕ ಚಿಕ್ಕ ಕಪ್ಪುಗಳನ್ನು ತೊಗೊಳ್ತಾ ಇದ್ದೀನಿ. ನೀವು ಸಹ ಹೀಗೆ ಯಾವ ಕಪ್ಪು ಬೇಕಾದ್ರೂ ತೊಗೋಬೋದು. ಅದೇ ಕಪ್ಪನ್ನು ಉದ್ದಕ್ಕೂ ಬಳಸಿದರೆ ಆಯಿತು ಅಳತೆಗೆ. ಆಮೇಲೆ ರುಚಿಗೆ ತಕ್ಕ ಹಾಗೆ ಉಪ್ಪು, 1 ಚಮಚ ಜೀರಿಗೆನ ಹಾಕಿ ನೀರನ್ನು ಕುದಿಸೋದಕ್ಕೆ ಇಡ್ತಾ ಇದ್ದೀನಿ. ಚೆನ್ನಾಗಿ ಕುದಿಯೋಕ್ಕೆ ಶುರುವಾದ ಕೂಡಲೇ ಅದೇ ಕಪ್ಪಲ್ಲಿ 1 ಕಪ್ಪು ರವೆನ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಮೀಡಿಯಮ್ ರವೆ ಅಥವಾ ಉಪ್ಪಿಟ್ಟಿನ ರವೆನ ಬಳಸ್ತಾ ಇದ್ದೀನಿ. ನೀವು ಈ ಸಂಡಿಗೆಗಳನ್ನು ಮಾಡುವಾಗ ಮಸಾಲೆ ಏನಿದೆಯಲ್ಲ ಏನು ಬೇಕಾದ್ರೂ ಹಾಕ್ಬೋದು. ನಾವು ಒಂದಕ್ಕೆ ಜೀರಿಗೆ ಹಾಕ್ತಿದ್ದೀನಿ, ಒಂದಕ್ಕೆ ಹಸಿಮೆಣಸು ಹಾಕ್ತಿದ್ದೀನಿ, ಒಂದಕ್ಕೆ ಒಣಮೆಣಸು ಹಾಕ್ತಿದ್ದೀನಿ. ಹೀಗೆ ನಿಮಗೆ ಏನು ಇಷ್ಟ ಬರುತ್ತೆ, ಎಳ್ಳು ಹಾಕ್ತಾರೆ ಕೆಲವರು, ಅಥವಾ ಒಣಮೆಣಸಿನ್ಕಾಯಿ ಪುಡಿ ಹಾಕ್ತಾರೆ. ನೋಡಿ ಇಷ್ಟು ದಪ್ಪ ಆದ ಕೂಡಲೇ ಸ್ಟವನ್ನು ಆಫ್ ಮಾಡಿ, ಅಂದರೆ ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ದಪ್ಪ ಆಗುತ್ತೆ. ಈ ರೀತಿ ಏನು ಹೇಳ್ತಾರೆ, ಹುಯ್ಯೋದು ಅಂತಾರೆ ನಮ್ಮ ಕಡೆ, ಸಂಡಿಗೆನ ಹಾಕ್ಕೊಂಡ್ರೆ ಆಯಿತು. ಪ್ರತಿ ಸಂಡಿಗೆನೂ ಅಷ್ಟೇ. ಇನ್ನೇನು ಹೀಗೆ ಒಣಗಿ ಬಾಡ್ತಾ ಬಂತು ಅನ್ನುವಾಗ ತಿರುವಿ ಹಾಕಬೇಕಾಗತ್ತೆ. ಮಧ್ಯಾಹ್ನ ಒಂದು 10 ಗಂಟೆ ಅಷ್ಟೊತ್ತಿಗೆ ಹಾಕಿದ್ರೆ ಮಧ್ಯಾಹ್ನ ಮೇಲೆ ಒಂದು 3-4 ಗಂಟೆ ಅಷ್ಟೊತ್ತಿಗೆ ತಿರುವಿ ಹಾಕಿದ್ರೆ ಸರಿಯಾಗುತ್ತೆ. ಆಮೇಲೆ ಈ ರೀತಿ ಒಂದು ಬಟ್ಲಿಗೆ ಅಥವಾ ಒಂದು ಪ್ಲೇಟಿಗೆ ಹಾಕ್ಕೊಂಡು ಮತ್ತೊಂದು 2 ದಿವಸ ಅಥವಾ 3 ದಿವಸ ನಿಮಗೆ ಎಷ್ಟು ಬಿಸಿಲು ಬರ್ತಿದೆ, ಎಷ್ಟು ಬಿಸಿಲು ಸಿಗ್ತಾ ಇದೆ ಅನ್ನೋದ್ರ ಮೇಲೆ 2 ಅಥವಾ 3 ದಿವಸ ಒಣಗಿಸಿದ್ರೆ ಸರಿಯಾಗುತ್ತೆ. ಇದು ಸಹ ಅಷ್ಟೇ ತುಂಬ ಗರಿಗರಿಯಾಗಿ ಬರುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಲೈಟಾಗಿ ಬರುತ್ತೆ, ರುಚಿಯಾಗೂ ಇರುತ್ತೆ. ಇನ್ನು ಬಹಳ ರುಚಿಕರವಾದ ಮಜವಾದ ಸಂಡಿಗೆ ಅಂದರೆ ಸಾಬಕ್ಕಿ ಸಂಡಿಗೆ. ಸೀಮೆ ಅಕ್ಕಿ, ಸಾಬುದಾನ ಅಂತೆಲ್ಲ ಅಂತಾರೆ. ಅರ್ಧ ಕಪ್ಪು ಸಾಬಕ್ಕಿನ ತೊಗೊಂಡು ಒಂದು 30 ನಿಮಿಷ ನೆನೆಸಿಟ್ಕೊಳ್ಬೇಕು. ಆಮೇಲೆ ಈ ನೆನೆಸಿರೋ ನೀರನ್ನೆಲ್ಲ ಬಗ್ಸಿ ತೆಗೆದು ಒಂದು ಕುಕ್ಕರಲ್ಲಿ ತೊಗೊಂಡು ಅದಕ್ಕೆ ಇವಾಗ ನಾವು 2 ಪಟ್ಟಷ್ಟು ನೀರನ್ನು ಹಾಕಿ 2 ವಿಸಿಲ್ ಮಾಡಬೇಕು. ಅಂದರೆ ಇವಾಗ ಯಾವ ಕಪ್ಪಲ್ಲಿ ಸಾಬಕ್ಕಿ ತೊಗೊಂಡಿರ್ತಾರಲ್ಲ ಅದರ 2 ಪಟ್ಟು ನೀರನ್ನು ಹಾಕಿ ಒಂದು 2 ವಿಸಿಲನ್ನು ಮಾಡಿದ್ರೆ ಆಯಿತು. ಆಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟು ಅಥವಾ ನೀವು ಒಣಮೆಣಸಿನ್ಕಾಯಿ ಪುಡಿ ಬೇಕಾದ್ರೂ ಹಾಕ್ಬೋದು. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಇಂಗು ಹಾಕ್ತಾ ಇದ್ದೀನಿ, ಜೀರಿಗೆ ಹಾಕ್ತಾ ಇದ್ದೀನಿ. ಇವಿಷ್ಟು ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಗ್ಚ್ಕೊಳ್ಬೇಕು. ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಟ್ರಾನ್ಸ್ಪರೆಂಟ್ ಕಲರ್ ಬಂದರೆ, ಅಂದರೆ ಆ ಬಿಳಿ ಅಂಶ ಎಲ್ಲ ಹೋದರೆ ಸಾಬಕ್ಕಿ ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಇದಕ್ಕೆ ನಾವು ಮತ್ತೊಂದು ಸ್ವಲ್ಪ ನೀರನ್ನು ಹಾಕಿ ಹದ ಮಾಡ್ಕೊಳ್ಬೇಕು. ನಾನು 1 ಕಪ್ ನೀರನ್ನು ಹಾಕಿದೆ. ಅಂದರೆ ಅರ್ಧ ಕಪ್ಪು ಸಾಬಕ್ಕಿ ತೊಗೊಂಡ್ರೆ ಒಟ್ಟು
ಅಥವಾ 1 ಕಪ್ಪು ಸಾಬಕ್ಕಿ ತೊಗೊಂಡ್ರೆ 4 ಕಪ್ಪು ನೀರು, 1ಕ್ಕೆ 4 ಪಟ್ಟಷ್ಟು ನೀರನ್ನು ಹಾಕಿ ಈಗ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಂಡಿಗೆ ಹಿಟ್ಟು ತಯಾರಾಗುತ್ತೆ. ಆಮೇಲೆ ನೋಡಿ ಈ ರೀತಿ ಸಂಡಿಗೆನ ಹಾಕ್ಕೊಳ್ಬೇಕು. ಇದರಲ್ಲಿ ಆ ಮಣಿ ಥರ ಇರುತ್ತಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ಸಂಡಿಗೆ ಇದು, ಸಾಬಕ್ಕಿ ಸಂಡಿಗೆ. ಸಾಬಕ್ಕಿ ಒಂದು ಚೆನ್ನಾಗಿ ಬೆಂದಿರಬೇಕು, ಇಲ್ಲಾಂದರೆ ಸಂಡಿಗೆ ಕಾಯಿಸೋಷ್ಟೊತ್ತಿಗೆ ಅದು ಗಟ್ಟಿ ಗಟ್ಟಿ ಅನಿಸುತ್ತೆ. ಅಥವಾ ನೀವು ಈ ಸಾಬಕ್ಕಿ ಇದೆಯಲ್ಲ ಅದನ್ನ ಪುಡಿ ಮಾಡಿಕೊಂಡು ಬೇಕಾದ್ರೂ 4 ಪಟ್ಟು ನೀರನ್ನು ಹಾಕಿ ಮಚ್ಚಿ ಸಂಡಿಗೆನ ಮಾಡ್ಕೊಳ್ಬೋದು. ಆ ರೀತಿನೂ ನಡೆಯುತ್ತೆ. ಒಂದು 2 ದಿವಸ ಅಥವಾ ಅದೇ ಬಿಸಿಲು ಎಷ್ಟಿದೆ ನೋಡಿಕೊಂಡು 2 ಅಥವಾ 3 ದಿವಸ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಆಯಿತು. ನೋಡಿ ಈ ರೀತಿ ಅರಳಿಕೊಂಡು ಅಷ್ಟು ಚೆನ್ನಾಗಿ ಬರುತ್ತೆ ಸಾಬಕ್ಕಿ ಸಂಡಿಗೆ. ಇನ್ನು ನಾವು ಮಜ್ಜಿಗೆ ಮೆಣಸನ್ನು ಮಾಡದೇ ಇದ್ದರೆ ನಡೆಯುತ್ತಾ? ಮಜ್ಜಿಗೆ ಮೆಣಸು ಬೇಸಿಗೆಗಾಲದಲ್ಲಿ ಮಾಡಲೇಬೇಕು. ಖಾರ ಕಡಿಮೆ ಇರುವಂತಹ ಹಸಿ ಮೆಣಸಿನಕಾಯಿಯನ್ನು ತಗೊಂಡು ಈ ರೀತಿ ಭಾಗ ಒಂಚೂರು ಸ್ಲಿಟ್ಟಿಂಗ್ ಅಂತಾರಲ್ಲ, ಒಂಚೂರೇ ಚೂರು ಹಿಂಗೆ ಗಾಯ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಣಗಿಸ್ಕೊಳ್ಳೋಣ. ಈ ಕಡೆ ಅರ್ಧ ಕಪ್ಪಷ್ಟು ಹುಳಿ ಇರುವಂತಹ ಮಜ್ಜಿಗೆ, ಅದಕ್ಕೆ ಉಪ್ಪು ಮತ್ತು ಇಂಗನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ನೀವು ದಪ್ಪ ಮಜ್ಜಿಗೆ ಅಥವಾ ಮೊಸರು ಬೇಕಾದರೂ ಬಳಸ್ಬೋದು. ಈ ರೀತಿ ಕಲಿಸ್ಕೊಂಡು ನಾವು ಅಲ್ಲಿ ಸ್ಲಿಟ್ ಮಾಡಿ ಬಿಸಿಲಲ್ಲಿ ಒಂದು ಸ್ವಲ್ಪ ಒಣಗಿಸ್ಕೊಂಡಿದ್ವಲ್ಲ, ಆ ಹಸಿಮೆಣಸಿನ್ಕಾಯಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅಂದರೆ ಒಂಚೂರು ಒಣಗಿಸ್ಕೊಂಡ್ರೆ ಆವಾಗ ಅದು ಮಜ್ಜಿಗೆನ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಂತ. ನೀವು ಹಾಗೆ ಬೇಕಾದರೂ ಮಜ್ಜಿಗೆನಲ್ಲಿ ನೆನೆಸಿಡ್ಬೋದು. ಅಥವಾ ಖಾರ ತುಂಬ ಇದ್ದರೆ ಉಪ್ಪು ನೀರಲ್ಲಿ ಒಂದು ಸಲ ಹಾಕಿ ತೆಗೆದು ಆಮೇಲೆ ಬೇಕಾದರೂ ಮಜ್ಜಿಗೆನಲ್ಲಿ ಹಾಕ್ಬೋದು. ಯಾಕಂದರೆ ಆ ಹೆಚ್ಚಿನ ಖಾರನ ತೆಗೆಯೋದಕ್ಕೆ ಆ ರೀತಿ ಮಾಡೋದು ಕೂಡ ರೂಢಿಯಲ್ಲಿದೆ. ನೋಡಿ ಈ ರೀತಿ ಅಂದರೆ ನಾನು ಬೆಳಿಗ್ಗೆ ಶುರು ಮಾಡಿರೋದು. ಬೆಳಿಗ್ಗೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿಟ್ಟು ಆಮೇಲೆ ರಾತ್ರಿವರೆಗೂ ಈ ರೀತಿ ಮಜ್ಜಿಗೆನಲ್ಲಿ ಹಾಕಿ ಅವಾಗವಾಗ ಕಲಿಸ್ತಾ ಇದ್ದೀನಿ. ಅವಾಗೇನಾಗುತ್ತೆ ಅಂದರೆ ಚೆನ್ನಾಗಿ ಮಜ್ಜಿಗೆನೆಲ್ಲ ಅದು ಹೀರ್ಕೊಳ್ಳುತ್ತೆ. ಮಾರನೇ ದಿವಸ ಬೆಳಿಗ್ಗೆ ಇದನ್ನು ತೆಗೆದು ಬಿಸಿಲಲ್ಲಿ ಒಣಗೋದಕ್ಕೆ ಇಡಬೇಕು. ನೋಡಿ ನಾನು ಹೇಳ್ದಂಗೆ ಮಜ್ಜಿಗೆನೆಲ್ಲ ಅದು ಒಳಗಡೆಗೆ ಎಳ್ಕೊಂಬಿಟ್ಟಿದೆ ಅಲ್ವಾ. ಸೊ ಈ ರೀತಿ ಮಾಡಿದವಾಗ ಅದು ಚೆನ್ನಾಗಿ ಹುಳಿ ಬಂದಿರುತ್ತೆ. ಆ ಇಂಗು ಉಪ್ಪು ಎಲ್ಲ ಹಾಕಿರ್ತೀವಲ್ಲ, ಆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಮಜ್ಜಿಗೆ ಮೆಣಸಿಗೆ. ಚೆನ್ನಾಗಿ ಬಿಸಿಲಲ್ಲಿಟ್ಟು ಒಂದು 2 ಅಥವಾ 3 ದಿವಸ ಒಣಗಿಸಿದ್ರೆ ಆಯಿತು. ತುಂಬ ರುಚಿಯಾಗಿ ಬರುತ್ತೆ. ನೀವು ಬೇಕಾದರೆ ಸ್ವಲ್ಪ ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂತ ಅನಿಸಿದ್ರೆ 1 ದಿವಸ ಬಿಸಿಲಲ್ಲಿ ಒಣಗಿಸಿದ ಮೇಲೆ ಈ ಏನು ಮಜ್ಜಿಗೆ ಉಳಿದಿದ್ರೆ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ನಡೆಯುತ್ತೆ. ಅಥವಾ ಹೊಸದಾಗಿ ಮಜ್ಜಿಗೆಗೆ ಉಪ್ಪು ಹಿಂಗು ಹಾಕಿ ಕಲಿಸ್ಕೊಂಡು ಅದರಲ್ಲಿ ಮತ್ತೆ ಅದ್ದಿ ತೆಗೆದು ಅಥವಾ ಅದ್ದಿ ಇಟ್ಟು ಪುನಃ ಬಿಸಿಲಲ್ಲಿ ಒಣಗಿಸೋದು, ಈ ರೀತಿ ಬೇಕಾದರೂ ಮಾಡ್ಬೋದು. ಟ್ರೈ ಮಾಡಿ ನೋಡಿ. ಇನ್ನು ಆಲೂಗಡ್ಡೆ ಸಿಕ್ಕಿದ್ರೆ ಬೇಸಿಗೆಯಲ್ಲಿ ನೀವು ಆಲೂಗಡ್ಡೆ ಬಿಸಿಲಲ್ಲಿ ಒಣಗಿಸಿ ಮಾಡಿರುವಂತಹ ಚಿಪ್ಸು ಮಾಡಿಟ್ಕೊಂಡ್ರೆ ವರ್ಷ ಇಡೀ ಮಕ್ಕಳಿಗೆ ಬೇಕು ಅಂದವಾಗೆಲ್ಲ ಮನೆಯಲ್ಲೇ ಸುಲಭವಾಗಿ ಚಿಪ್ಸ್ ಮಾಡಿ ಕೊಡ್ಬೋದು. ನಾನಿಲ್ಲಿ 2 ದೊಡ್ಡ ಗಾತ್ರದ ಆಲೂಗಡ್ಡೆನ ತಗೊಂಡು ಸಿಪ್ಪೆ ತೆಗೆದು ಈ ರೀತಿ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆನೂ ಅಷ್ಟೇ ಸ್ವಲ್ಪ ಕಡಿಮೆ ರೇಟಿಗೆ ಚೆನ್ನಾಗಿ ಸಿಗುತ್ತೆ ಬೇಸಿಗೆನಲ್ಲಿ. ಜೊತೆಗೆ ಹೊರಗಡೆ ಅಂಗಡಿಯಲ್ಲಿ ತುಂಬ ದುಡ್ಡು ಕೊಟ್ಟು ಎಲ್ಲ ತಗೊಳ್ಳೋ ಬದಲು ಈ ರೀತಿ ಮಾಡಿಟ್ಕೊಂಡ್ರೆ ನೀವು ಸುಲಭವಾಗಿ ಮನೆಯಲ್ಲೇ ಚಿಪ್ಸ್ ಮಾಡಿಕೊಡ್ಬೋದು. ನಾನು ಇದನ್ನು ಒಂದು 2 ರಿಂದ 3 ಸಲ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ. ಅದರಲ್ಲಿ ಸ್ಟಾರ್ಚ್ ಅಂಶ ಏನಿರುತ್ತಲ್ಲ, ಬಿಳಿ ಬಿಳಿ ನೀರು ಬಿಡುತ್ತೆ ನೋಡಿ, ಅದೆಲ್ಲ ಹೋಗಬೇಕು. ನೀರು ಫುಲ್ ಕ್ಲಿಯರ್ ಆಗಿಬಿಡಬೇಕು. ಅಲ್ಲಿವರೆಗೆ ತೊಳಿಬೇಕಾಗತ್ತೆ. ಒಂದು 2 ರಿಂದ 3 ಸಲ ತೊಳೆದ್ರೆ ಸರಿಯಾಗುತ್ತೆ. ಆಮೇಲೆ ಒಂದು ಬಾಣಲೆನಲ್ಲಿ ಸ್ವಲ್ಪ ನೀರನ್ನು ಕುದಿಯೋದಕ್ಕೆ ಇಡಬೇಕು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅದಕ್ಕೆ. ಜೊತೆಗೆ ನೀರು ಕುದಿಯೋಕ್ಕೆ ಶುರುವಾದ ಕೂಡಲೇ ಈ ಆಲೂಗಡ್ಡೆ ಸ್ಲೈಸ್ಗಳು ಏನಿದೆ ಅಲ್ಲ, ನೀರಲ್ಲಿ ತೊಳೆದು ತೆಕ್ಕೊಂಡಿರ್ತೀವಲ್ಲ, ಅದನ್ನು ಅದಕ್ಕೆ ಹಾಕಿ ಒಂದು ಸ್ವಲ್ಪ ಹೊತ್ತು ಅದನ್ನು ಬೇಯಿಸಬೇಕು. ಅಂದರೆ ತುಂಬ ಮೆತ್ತಗಾಗೋವರೆಗೆಲ್ಲ ಬೇಯಿಸೋದು ಬೇಡ. ಈ ಅರ್ಧಂಬರ್ಧ ಬೇಯೋದು ಅಂತಾರಲ್ಲ, ಒಂದು 2 ನಿಮಿಷ ಈ ರೀತಿ ಕುದಿಯೋ ನೀರಲ್ಲಿ ಹಾಕಿದ್ರೆ ಸಾಕು, ಆ ಥರ ಹದವಾಗಿ ಬೇಯುತ್ತೆ. ಅಷ್ಟಾದಮೇಲೆ ಹೀಗೆ ನೀರನ್ನೆಲ್ಲ ಸೋಸಿ ತೆಕ್ಕೊಂಡು ಬಿಸಿಲಲ್ಲಿ ಒಣಗಿಸೋದು ಅಷ್ಟೇ. ತುಂಬ ಸುಲಭ. ಆಲೂಗಡ್ಡೆ ಸಿಪ್ಪೆ ತೆಗೆದು ನೀರಲ್ಲಿ ಒಂದು ಸಲ ತೊಳ್ಕೊಂಡು ಈ ರೀತಿ ಉಪ್ಪು ನೀರಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ಶುದ್ಧವಾದ ಕಾಟನ್ ಬಟ್ಟೆ ಮೇಲೆ ಅಥವಾ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕಿ ಒಣಗಿಸಿದ್ರೆ ಆಯಿತು. ಇದಕ್ಕಂತೂ ಭಾರಿ ಬಿಸಿಲು ಏನೂ ಬೇಕಾಗಿಲ್ಲ. ಒಂದು ಸ್ವಲ್ಪ ಹದವಾಗಿ ಬಿಸಿಲಿದ್ರೂ ಸಾಕಾಗುತ್ತೆ, ಬೇಗ ಒಣಗಿ ಬಿಡುತ್ತೆ. ನೋಡಿ ಈ ರೀತಿ ಮಾಡಿ ನೀವು ಒಂದು ಡಬ್ಬದಲ್ಲೆಲ್ಲರೂ ಹಾಕಿಟ್ಕೊಂಡ್ರೆ ಬೇಕಂದವಾಗೆಲ್ಲ
ಡೀಪ್ ಫ್ರೈ ಮಾಡಿದ್ರೆ ಆಯಿತು. ಅದು ತುಂಬ ದೊಡ್ಡ ಉರಿಲಿ ಬೇಡ, ಒಂದು ಸ್ವಲ್ಪ ಹದವಾದ ಉರಿಯಲ್ಲಿ ಕಾಯಿಸಿ, ಬೇಗ ಕಪ್ಪಾಗಿಬಿಡುತ್ತೆ ಈ ಚಿಪ್ಸು. ಮೇಲಿಂದ ನಿಮ್ಗೆ ಇಷ್ಟ ಬಂದಿರೋ ಥರ ಉಪ್ಪ, ಖಾರದ ಪುಡಿನ, ಚಾಟ್ ಮಸಾಲನ ಹೀಗೆ ಏನು ಬೇಕಾದ್ರೂ ಹಾಕಿ ಮಕ್ಕಳಿಗೆ ಕೊಡ್ಬೋದು. ಅಥವಾ ಹಪ್ಪಳದ ಥರ, ಸಂಡಿಗೆ ಥರ ಬೇಕಾದ್ರೂ ಊಟದ ಜೊತೆ ಬಳಸ್ಬೋದು. ನೀವು ಖಂಡಿತ ಟ್ರೈ ಮಾಡಲೇಬೇಕು. ನೋಡಿದ್ರಲ್ಲ ನೀವು ಎಷ್ಟು ರೆಸಿಪಿಗಳನ್ನು ತೋರಿಸ್ದೆ, ಎಲ್ಲದನ್ನು ಖಂಡಿತ ಬೇಸಿಗೆಯಲ್ಲಿ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.